ಊರ ಜನರು ಹೇಳುವ ಪ್ರಕಾರ ಅದೊಂದು ಸುಂದರ ಸಂಸಾರ ಮಾತ್ರವಲ್ಲದೆ ಊರ ಜನರಿಗೂ ಪ್ರೀತಿಯ ಜನರು. ಆದರೆ ಆ ಮನೆಯ ಒಳಗೆ ನಡೀತಾ ಇದ್ದ ಯಾವೊಂದು ವಿಚಾರ ಕೂಡ ಊರ ಜನರಿಗೆ ಗೊತ್ತೇ ಇರಲಿಲ್ಲ. ಆದರೆ ಯಾವಾಗ ಆ ಮನೆಯ ಮಗನ ದೇಹ ರೈಲು ಹಳಿ ಬಳಿ ಪತ್ತೆಯಾಯಿತೋ ಆವಾಗಲೇ ನಂಬಲಾಗದ ಕಥೆಗಳು ಆಚೆ ಬಂದಿವೆ. ತನ್ನ ಪತ್ನಿ ಮಗುವನ್ನ ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡ ಪತಿ ಬರೆದಿಟ್ಟ ಡೈರಿ ಈ ಎಲ್ಲ ಕಥೆಗೆ ಸಾಕ್ಷಿಯಾಗಿದೆ. ಮೂವರ ಜೀವಾಂತ್ಯದಲ್ಲಿ ಕೊನೆಯಾದ ಕೌಟುಂಬಿಕ ಕಲಹ, ಪಕ್ಷಿಕೆರೆಯ ಜನರನ್ನೇ ದಿಗ್ಭ್ರಮೆಗೊಳಿಸಿದ ಜೋಡಿ ಕೊಲೆ ಪ್ರಕರಣ, ಜೀವಾಂತ್ಯ ಮಾಡಿಕೊಂಡಾತನ ಡೈರಿಯಲ್ಲಿತ್ತು ಹತ್ಯಾಕಾಂಡದ ರಹಸ್ಯ. ಗಂಡ ಹೆಂಡತಿ ಜಗಳ ಕೊಲೆಯಲ್ಲಿ ಅಂತ್ಯವಾದ ಅದೆಷ್ಟೋ ಘಟನೆಗಳು ನಡೆದಿದೆಯಾದರೂ ಇದೊಂದು ಘಟನೆ ಮಾತ್ರ ತೀರಾ ವಿಚಿತ್ರ. ಇಲ್ಲಿ ಪತಿ ಪತ್ನಿ ಇಬ್ಬರು ಅನನ್ಯವಾಗಿದ್ದರು. ಮಾತ್ರವಲ್ಲದೆ ಅವರ ಸುಖಿ ಸಂಸಾರಕ್ಕೆ ಪುಟ್ಟ ಮಗು ಕೂಡ ಸಾಕ್ಷಿಯಾಗಿತ್ತು. ಊರಲ್ಲಿ ಎಲ್ಲರಿಗೂ ಬೇಕಾದವನಾಗಿದ್ದ ಕಾರ್ತಿಕ್ ಭಟ್ ಎಲ್ಲರ ಜೊತೆಯಲ್ಲೂ ಅನ್ಯೋನ್ಯತೆಯಿಂದ ಇದ್ದವರು. ತಂದೆ ತಾಯಿಯ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ವಾಸವಾಗಿದ್ದ ಈ ಕುಟುಂಬದ ಬಗ್ಗೆ ಎಲ್ಲರಿಗೂ ಒಳ್ಳೆಯ ಅಭಿಪ್ರಾಯವೇ ಇತ್ತು. ಆದರೆ ಶುಕ್ರವಾರ ಕಾರ್ತಿಕ್ ಭಟ್ ಅವರ ದೇಹ ಮುಲ್ಕಿ ಸಮೀಪದ ಬೆಳ್ಳಯಾರು ಎಂಬಲ್ಲಿ ಪತ್ತೆಯಾಗಿತ್ತು. ಇತ್ತ ಶುಕ್ರವಾರದಿಂದ ಕಾರ್ತಿಕ್ ಭಟ್ ಪತ್ನಿ ಹಾಗೂ ಮಗು ಹೃದಯ್ ಕೂಡ ಹೊರಗೆಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಅಷ್ಟೇ ಅಲ್ಲದೆ ಮನೆಯಲ್ಲೇ ಇದ್ದ ಕಾರ್ತಿಕ್ ಭಟ್ ಅವರ ತಂದೆ ಜನಾರ್ದನ ಭಟ್ ಹಾಗೂ ತಾಯಿ ಶ್ಯಾಮಲಾ ಭಟ್ ಅವರಿಗೂ ಕಾಣಿಸಿಲ್ಲ. ಯಾವಾಗ ಪೊಲೀಸರು ಕಾರ್ತಿಕ್ ಭಟ್ ಸಾವಿನ ಮಾಹಿತಿ ನೀಡಲು ಮನೆಗೆ ಬಂದಿದ್ದರೋ ಅವಾಗಲೇ ಸೊಸೆ ಹಾಗೂ ಮೊಮ್ಮಗ ಕೊಲೆಯಾಗಿದ್ದು ಗೊತ್ತಾಗಿದೆ. ಅಷ್ಟಕ್ಕೂ ಅದೇ ಮನೆಯ ಕೋಣೆಯಲ್ಲೇ ಪತ್ನಿ ಹಾಗೂ ಮಗುವನ್ನ ಕೊಂದಿದ್ದ ಕಾರ್ತಿಕ್ ಭಟ್ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈ ಗ್ರಾಮದಲ್ಲಿ ಇಷ್ಟವರೆಗೂ ಕೂಡ ಯಾವುದೇ ಒಂದು ತಪ್ಪು ಚಿಕ್ಕಿಲ್ಲ. ಮತ್ತು ಅವರು ದುಡಿತಾರೆ ಅಂದರೆ ಅವರು ಮೊದಲು ಕೂಡ ಇಲ್ಲಿ ಹೋಟ್ಲು ಕಾರ್ತಿಕ್ ಅಂತ ಇತ್ತು, ಅಲ್ಲಿ ಇವರು ಈ ಮಕ್ಕಳನ್ನು ಬೆಳೆಸಿ ಅಲ್ಲೇ ಓದು ಬರೋ ಮಾಡಿದ್ದು ಆ ಹೋಟ್ಲಲ್ಲಿ ಮಾಡಿದ್ರು. ಆಮೇಲೆ ಅವರ ಮಗಳಿಗೆ ಮದುವೆ ಆದಮೇಲೆ ಇಷ್ಟು ದೊಡ್ಡ ಒಂದು ಫ್ಲ್ಯಾಟಲ್ಲಿ ಕಟ್ಟಿದ್ದಾರೆ. ಮತ್ತು ಒಳ್ಳೆ ಇದರ ಬರ್ತದಂತ ಯಾರು ಈ ಕೆಂಬೂರು ಗ್ರಾಮ ಪಂಚಾಯತಿಗೆ ಕೂಡ ಎನಿಸಲಿಲ್ಲ, ನಾವು ಕೂಡ ಎನಿಸಿಲ್ಲ. ಈ ಕಾರ್ತಿಕ್ ಆ್ಯಕ್ಚುಲಿ ನೋಡುವ ಮೊನ್ನೆವರೆಗೆ ಕೂಡ ಅವನು ಆ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಮೊನ್ನೆ ನನಗೆ ಒಂದು 2 ದಿನ ಮೊದಲು ಇಲ್ಲಿ ಬೈಕಲ್ಲಿ ಸಿಕ್ಕಿದ, ಇಶ್ ಮಾಡಿದ, ಏನು ಅಧ್ಯಕ್ಷರೇ ಅಂತೇಳಿ ಹೋದ. ಮತ್ತು ಅವರು ನೋಡುವಾಗ ಅಣ್ಣನೇ ಇದ್ದರು, ಹೆಂಡತಿ ಮಕ್ಕಳೆಲ್ಲ ಅಣ್ಣನಿದ್ರು, ತಂದೆ ತಾಯಿ ಕೂಡ ಒಳ್ಳೆ ಇದು. ನಿನ್ನೆ ಒಂದು ದಿನ ಮೊನ್ನೆ ಪಂಚಾಯತಿ ಬಂದಿದ್ದರು ತಂದೆ ತಾಯಿ ಮತ್ತು ಅವ್ರದ್ದು ಬಾಬಾ, ಅವ್ರದ್ದು ಇಲ್ಲಿ ಡೋರ್ ನಂಬರ್ಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಅಂದ್ಬಿಟ್ಟು ಅವ್ರು ಕೂಡ ಮಾತಾಡ್ಕೊಂಡು ಒಳ್ಳೆ ರೀತಿಯಲ್ಲಿ. ಒಂದೇ ಮನೆಯಲ್ಲಿದ್ರೂ ಸೊಸೆ ಹಾಗೂ ಮೊಮ್ಮಗನ ಸಾವಿನ ಬಗ್ಗೆ ಜನಾರ್ದನ್ ಭಟ್ ದಂಪತಿಗೆ ಯಾಕೆ ಗೊತ್ತಾಗಿಲ್ಲ ಅನ್ನೋದು ಅಚ್ಚರಿಯ ಸಂಗತಿ. ಆದ್ರೆ ಆ ಅಚ್ಚರಿಯ ಸಂಗತಿ ಹಿಂದೆ ಇರೋ ಕಾರಣವನ್ನ ಕಾರ್ತಿಕ್ ಬರೆದಿಟ್ಟ ಡೈರಿ ಬಿಚ್ಚಿಟ್ಟಿದೆ. ಪೋಷಕರ ಜೊತೆ ಮನಸ್ತಾಪ ಇತ್ತು ಅನ್ನೋದು ಆ ಡೈರಿಯಲ್ಲಿ ಬರೆದಿರುವ ಕಥೆಯಿಂದ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಕಾರ್ತಿಕ್ ಪತ್ನಿ ಹಾಗೂ ಮಗುವನ್ನ ಕೊಂದು ಕಾರ್ತಿಕ್ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪೊಲೀಸರು ಅಂದಾಜಿಸಿದ್ದಾರೆ. ಆದ್ರೆ ಈ ವಿಚಾರಕ್ಕೆ ಪ್ರಿಯಾಂಕಾ ಪೋಷಕರು ಆಕ್ಷೇಪ ವ್ಯಕ್ತಪಡಿಸಿದ್ದು ಕಾರ್ತಿಕ್ ಹೀಗೆ ಮಾಡಲು ಅಸಾಧ್ಯ ಎಂದಿದ್ದಾರೆ. ಇದು ಇಲ್ಲಿಗೆ ಮುಗಿಯುವ ಪ್ರಕರಣ ಅಲ್ಲವಾಗಿದ್ದು ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಕಮಿಷನರ್ ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ಕ್ಲಾರಿಟಿ ಬೇಕಾ ಅಂತ ನಮಗೂ ಅನುಮಾನ. ನಾವ್ಯಾಕೆ ಬರ್ಬೇಕಾಗಿತ್ತು ಅಲ್ಲಿಂದ ಇಲ್ಲಿಗೆ? ಕಮಿಷನರ್ ಈಗ ಕಾರ್ತಿಕ್ ಕೊಲೆ ಮಾಡಿದ್ದಾರೆ, ಆಯ್ತು, ಕೇಸ್ ಕ್ಲೋಸ್ಡ್. ಅಲ್ಲಿಗೆ ಮುಂದಿನ ಇನ್ವೆಸ್ಟಿಗೇಷನ್ಸ್ ಬೇಡವಾ? ಇದನ್ನ ಪೂರ್ತಿ ಏನು ಆಗಿದೆಯಲ್ಲ, ನಾವು ಕೂಡ ಒಂದು ದಾಖಲೆ ರೆಡಿ ಮಾಡಿಕೊಂಡು ಮಾನ್ಯ ಗೃಹ ಮಂತ್ರಿಗಳಿಗೆ ಭೇಟಿ ಮಾಡಿಬಿಟ್ಟು ಸಲ್ಲಿಸ್ತೀವಿ. ಕಾರ್ತಿಕ್ ಬರೆದಿರುವ ಡೈರಿಯಲ್ಲಿ ತನ್ನ ಪೋಷಕರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಎಲ್ಲಿಯವರೆಗೆ ಅಂದ್ರೆ, ಹೆತ್ತವರು ನಮ್ಮ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸದೇ ಇದ್ರೆ ಅದೇ ನಮಗೆ ಸತ್ತ ಮೇಲೆ ಸಿಗುವ ನೆಮ್ಮದಿ ಎಂಬುದಾಗಿ ಬರೆದಿದ್ದಾರೆ. ಹೀಗಾಗಿ ಇದು ಪತ್ನಿಯನ್ನ ಕೊಲೆ ಮಾಡಿ ಕಾರ್ತಿಕ್ ಆತ್ಮಹತ್ಯೆ ಮಾಡಿಕೊಂಡಿರುವ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಈ ಕುಟುಂಬದಲ್ಲಿ ಇಷ್ಟೆಲ್ಲಾ ಇದ್ರೂ ಪಕ್ಷಿಕೆರೆಯ ಜನರಿಗೆ ಮಾತ್ರ ಈ ಯಾವ ವಿಚಾರದ ಸುಳಿವು ಸಿಕ್ಕಿರಲಿಲ್ಲ. ಅಷ್ಟೊಂದು ಒಳ್ಳೆಯವರಾಗಿ ಈ ಕುಟುಂಬ ಸಮಾಜದ ಮುಂದೆ ಕಾಣಿಸಿಕೊಂಡಿದ್ದೇ ಇದಕ್ಕೆ ಕಾರಣ.